ಅಥಣಿ ತಾಲೂಕಿನ ಪೊಲೀಸರು ಚಾಣಕ್ಯನಂತೆ ಕೆಲಸವನ್ನ ಮಾಡ್ತಿದ್ದಾರೆ. ಸಾರ್ವಜನಿಕರ ಮೆಚ್ಚುಗೆ ಕೂಡ ಪಾತ್ರರಾಗಿದ್ದಾರೆ. ಹೌದು, ಅಥಣಿ ತಾಲೂಕಿನ ಪತ್ರಿ ಬಲ್ವಾಡ ಗ್ರಾಮದಲ್ಲಿ ದುಡ್ಡಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಾಗೂ ಆಸ್ತಿ ವಿಷಯಕ್ಕೆ ಒಂದು ಕಾರಣಕ್ಕಾಗಿ ಕೊಲೆ ನಡೆದಿತ್ತು. ಆ ಕೊಲೆಗಾರರ ಆರೋಪಿಗಳನ್ನು ಬಂಧಿಸುವಲ್ಲಿ, ಅತಿ ವೇಗವಾಗಿ ಬಂಧಿಸುವಲ್ಲಿ ಅಥಣಿಯ ಪೊಲೀಸರು ತುಂಬ ಚಾಣಕ್ಯನಂತೆ ಕೆಲಸವನ್ನು ಮಾಡಿದ್ದಾರೆ. ಹೀಗೆ ಅಥಣಿ ತಾಲೂಕಿನಲ್ಲಿ ತುಂಬ ಒಂದು ಪ್ರಕರಣಗಳು ನಡೆದಿದೆ. ಆ ಪ್ರಕರಣಗಳನ್ನು ಕೂಡ ತುಂಬ ವೇಗವಾಗಿ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಚಾಣಕ್ಯನಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಮೊಬೈಲ್ ಕಳೆದುಕೊಂಡವರಿಗೆ ಆ ಆರೋಪಿಗಳನ್ನು ಹಿಡಿದು ಆ ಮೊಬೈಲ್ ಮಾಲೀಕರಿಗೆ ಠಾಣೆಗೆ ಕರೆಸಿ ಆ ಮೊಬೈಲ್ಗಳನ್ನು ವಿತರಣೆಯನ್ನು ಮಾಡಿದ್ದಾರೆ, ಎಷ್ಟೋ ಸಲ ಮಾಡಿದ್ದಾರೆ. ಹಾಗೂ ಚಾಣಕ್ಯನಂತೆ ಒಂದು ಟೀಮನ್ನು ರಚನೆ ಮಾಡಿಕೊಂಡು, ಯಾವುದೇ ಒಂದು ಪ್ರಕರಣ ನಡೆದರೆ ಆ ಒಂದು ಟೀಮನ್ನು ರಚನೆ ಮಾಡಿಕೊಂಡು ತುಂಬ ವೇಗವಾಗಿ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ತುಂಬ ಒಂದು ಚಾಣಾಕ್ಷತನದಿಂದ ಪೊಲೀಸರು ಕೆಲಸವನ್ನು ಮಾಡ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ ಈ ಒಂದು ಕೆಲಸವನ್ನು ನೋಡಿದ್ರೆ. ಏನು ಅಥಣಿ ತಾಲೂಕಿನಲ್ಲಿ ಸುಮಾರು ಅಂದರೆ ಸುಲಿಗೆಗಳಾಗಿರ್ಬೋದು, ಕಳ್ಳತನ, ಗಾಂಜಾ, ಮಟ್ಕ, ಇಸ್ಪೇಟ್, ಮನೆ ಕಳ್ಳತನ, ಹೀಗೆ ಸಾಕಷ್ಟು ಕೇಸ್ಗಳನ್ನು ತುಂಬ ವೇಗವಾಗಿ ಬಯಲಿಗೆಳೆದು ಆರೋಪಿಗಳನ್ನು ಬಂಧಿಸುವಲ್ಲಿ ಸಿಕ್ಸರ್ ಸಿದ್ದುನಂತೆ ಅಥಣಿಯ DSP ಅವರು ಹಾಗೂ ಅಥಣಿ ತಾಲೂಕಿನ CPI ಅವರು, ಅಥಣಿ ತಾಲೂಕಿನ PSI ಅವರು, ಅಥಣಿ ತಾಲೂಕಿನ ಒಂದು ಐಗಿರಿ ತಾಲೂಕಿನ PSI ಅವರು, ಹಾಗೆ ಕ್ರೈಮ್ PSI ಎಲ್ಲರೂ ಕೂಡ ಎಲ್ಲ ಸಿಬ್ಬಂದಿಗಳು ಒಟ್ಟಿಗೆ ಸೇರಿ ನಿದ್ದೆ, ಊಟ, ಮನೆ ಮಠ ಎಲ್ಲವನ್ನ ತ್ಯಾಗ ಮಾಡಿ ಅನೇಕ ಪ್ರಕರಣಗಳನ್ನು ಇತ್ಯರ್ಥ ಮಾಡಿದ್ದಾರೆ. ಆರೋಪಿಗಳನ್ನು ಯಶಸ್ವಿಯಾಗಿ ಹಿಡಿದಿದ್ದಾರೆ. ಇದನ್ನು ನೋಡಿಕೊಂಡಾಗ ನಮ್ಮ ಅಥಣಿ ತಾಲೂಕಿನ ಸಾರ್ವಜನಿಕರು ಏನಂದರೆ, ಅಥಣಿ ತಾಲೂಕಿನ ಪೊಲೀಸರಿಗೆ ಚಾಣಕ್ಯ ಎನ್ನುವಂಥ ಒಂದು ಬಿರುದನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಈಗ ದೇಶದಲ್ಲಿ ಅಮಿತ್ ಶಾ ಅವರಿಗೆ ಚಾಣಕ್ಯ ಅಂತ ಕರೀತಾರೆ. ಅದೇ ರೀತಿ ಪೊಲೀಸ್ ಇಲಾಖೆ ಕೂಡ ಕೆಲಸವನ್ನು ಮಾಡ್ತಿರುವ ಕಾರಣಕ್ಕಾಗಿ ಪೊಲೀಸ್ ಇಲಾಖೆಗೆ, ಅಥಣಿಯ ಪೊಲೀಸರಿಗೂ ಕೂಡ ಚಾಣಕ್ಯ ಅಂತ ಈಗ ಸಾರ್ವಜನಿಕರು ಕರೀತಾ ಇದ್ದಾರೆ. DSP ಮತ್ತು ಅಥಣಿ ತಾಲೂಕಿನ PSI ಸಿಬ್ಬಂದಿಗಳು ಅಮಿತ್ ಶಾ ರಂತೆ ಒಂದು ಚಾಣಾಕ್ಷತನದಿಂದ ಎಲ್ಲ ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿ ಆಗಿರುವುದರಿಂದ ಸಾರ್ವಜನಿಕರು ಪೊಲೀಸರನ್ನು ಚಾಣಾಕ್ಷರು ಅಂತ ಕರೀತಾ ಇದ್ದಾರೆ. ಇನ್ನು ಕರ್ನಾಟಕ ಮತ್ತು ಹಲವಾರು ತಾಲೂಕಿನಲ್ಲಿರುವ ಪೊಲೀಸ್ ಠಾಣೆಗಳು ಇದೇ ರೀತಿಯ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಸಾರ್ವಜನಿಕರ ಒಂದು ಅಭಿಪ್ರಾಯವಾಗಿದೆ. ಮತ್ತು ಅಥಣಿ ತಾಲೂಕಿನ ಪೊಲೀಸರಿಗೆ ತಾಲೂಕಿನ ಸಾರ್ವಜನಿಕರು ಸ್ವತಂತ್ರವಾಗಿ ಚಿನ್ನವನ್ನು ಹಾಕಿಕೊಂಡು ಯಾವುದೇ ಭಯವಿಲ್ಲದೆ ನಗುನಗುತ್ತ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವ ಒಂದು ಯಾವುದೇ ಭಯವಿಲ್ಲದೆ ನಡೆದುಕೊಂಡು ಹೋಗ್ತಿದ್ದಾರೆ. ಇದಕ್ಕೆ ಕಾರಣ ಅಥಣಿ ತಾಲೂಕಿನ ಪೊಲೀಸರು. ಯಾಕಂದರೆ ಪೊಲೀಸರು ತುಂಬ ಒಂದು ಕಣ್ಣು ತೆರೆದು ತುಂಬಾ ಒಂದು ಎಲ್ಲವನ್ನ ತ್ಯಾಗ ಮಾಡಿ ಈ ಪ್ರಕರಣಗಳನ್ನು ಅಥಣಿ ತಾಲೂಕಿನಲ್ಲಿ ಯಾವುದೇ ಒಂದು ಕ್ರೈಮ್ ನಡೆಯದಂತೆ ನೋಡಿಕೊಳ್ತಾ ಇದ್ದಾರೆ. ಕಳ್ಳರನ್ನು ಹಿಡಿಯೋದಕ್ಕೆ ತುಂಬ ಚಾಣಕ್ಯನಂತೆ ಅವರು ಕೆಲಸವನ್ನು ಮಾಡ್ತಿದ್ದಾರೆ. ಆ ಕಾರಣಕ್ಕಾಗಿ ನಮಗೆ ಯಾವುದೇ ಅಲ್ಲಿನ ಅಥಣಿ ತಾಲೂಕಿನ ಜನರಿಗೆ ಯಾವುದೇ ಕೂಡ ಭಯ ಅನ್ನೋದು ಈಗ ಇಲ್ಲ. ಯಾಕಂದರೆ ಪೊಲೀಸರ ಮೇಲೆ ಪೂರ್ತಿ ನಂಬಿಕೆ ಬಂದಿದೆ. ಫುಲ್ ಬಿಂದಾಸ್ ಆಗಿ ಜಾತ್ರೆ ಈಗ ಅಥಣಿಯಲ್ಲಿ ಶಿವಯೋಗಿಗಳ ಜಾತ್ರೆ ಖುಷಿಯಿಂದ ಆಚರಣೆ ಮಾಡ್ತಿದ್ದಾರೆ ಸಾರ್ವಜನಿಕರು. ಆ ಒಂದು ಸಂಪೂರ್ಣವಾದ ಈ ಒಂದು ಕೃತಜ್ಞತೆಯನ್ನು ಪೊಲೀಸ್ ಇಲಾಖೆಗೆ ಹಾಗೂ ಅದೇ ಪೊಲೀಸ್ ಠಾಣಾ ಅಧಿಕಾರಿಗಳಿಗೆ ಮತ್ತು ಎಲ್ಲರಿಗೂ ಕಡೆಯಿಂದ ಕೋಟಿ ಧನ್ಯವಾದಗಳನ್ನು ಈಗ ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ತಿಳಿಸ್ತಾ ಇದ್ದಾರೆ. ಹೀಗೆ ಪೊಲೀಸ್ ಇಲಾಖೆ ಇನ್ನೂ ಹೆಚ್ಚಿನ ಪ್ರಕರಣಗಳನ್ನು ವೇಗವಾಗಿ ಇತ್ಯರ್ಥಪಡಿಸಲಿ, ಆರೋಪಿಗಳನ್ನು ಹಿಡಿಯಲು ಯಶಸ್ವಿಯಾಗಲಿ ಅನ್ನುವುದು ನಮ್ಮ AT ನ್ಯೂಸ್ನ ಒಂದು ಆಶಯವಾಗಿದೆ. ಇಲಾಖೆಯಿಂದ ಒಂದು KSP ಆ್ಯಪ್ ಅಂತೇಳಿ ಬಿಡುಗಡೆ ಮಾಡಿ ಭಾಳ ವರ್ಷ ಆಯಿತು. ಅವೇರ್ನೆಸ್ ಜನರಿಗಿಲ್ಲ. ಸೊ ನಾವು ಠಾಣೆಯಲ್ಲಿ ಏನಾದರೂ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ಬೇಕಾದ್ರೆ, ದಾಖಲೆ ಮಿಸ್ಸಿಂಗ್ ಇರಲಿ, ಪರ್ಸನ್ ಮಿಸ್ಸಿಂಗ್ ಇರಲಿ, ಅವು ನಾವು ಸ್ಟೇಷನ್ ಬರ್ತೀವಿ ಅಲ್ಲಿ ಸ್ಪಂದಿಸ್ತಿಲ್ಲ ಅಂತ ಹೇಳುತ್ತಿತ್ತು. ಆ ಆ್ಯಪಲ್ಲಿ ಡೈರೆಕ್ಟಾಗಿ ನಾವೇ ಏನು ಮಿಸ್ಸಿಂಗ್ ಆಗಿದೆ ಅದ್ರ ಬಗ್ಗೆ ಹಾಕೊಂಡು ಲಾಸ್ಟ್ ಅಂತ ಇದೆ ಅದರಲ್ಲಿ ಹಾಕ್ಕೊಂಡು ಅಲ್ಲೇ ನಮಗೆ ಸೈಂಟಿಫಿಕ್ ಅಕ್ನಾಲೇಜ್ಮೆಂಟ್ ರಿಸಿಪ್ಟ್ ಸಿಗ್ತದೆ. ನಿಮಗೆ ಒಂದು ಸಿಮ್ ಕಾರ್ಡ್ ಹೋಯ್ತಪ್ಪ ಅಂದರೆ, ಹೊಸ ಸಿಮ್ ಕಾರ್ಡ್ ಬೇಕಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೇಳ್ತಾರೆ. ಅದೇ ನೀವು ಅದರಲ್ಲೇ ಆ್ಯಪಲ್ಲೇ ನೀವು ಹಾಕಿಬಿಟ್ರೆ ಅಲ್ಲಿ PDF ಅಲ್ಲಿ ನಮ್ಗೆ ರೆಸಿಪ್ಟ್ ಸಿಕ್ಬಿಡ್ತದೆ.
ಅದೇ ರೀತಿ ಬಹಳಷ್ಟು ಜನ ಫೋನ್ ಕಳ್ಕೊಂಡಿದ್ದಾರೆ. ಆ ಫೋನ್ ಕಳ್ಕೊಂಡಿದ್ದು ಕೂಡ ನೀವು ಈ ಲಾಸ್ಟ್ ಒಳಗಡೆ ಹಾಕಿದ ಆ ರಿಸಿಪ್ಟ್ ತೊಗೊಂಡ್ಬಿಟ್ಟು CEIR ಪೋರ್ಟಲಲ್ಲಿ ಹಾಕೊಂಡಾಗ ಅವ್ರು ಕೇಳ್ತಾರೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಏನಂತೆ. ಈ ರಿಸಿಪ್ಟ್ ಮೇಲೆ ಒಂದು ನಂಬರ್ ಇರುತ್ತೆ, ಆ ನಂಬರ್ ಹಾಕಿಬಿಟ್ರೆ ಅಂತಂದ್ರೆ ಏನಾಗುತ್ತೆ, ಅದರ್ಥ ಪೊಲೀಸರು ಕಂಪ್ಲೇಂಟ್ ಆಗಿದೆ ಅಂತ. ಆ ಆ್ಯಪಲ್ಲಿ ಬರೀ ಇಷ್ಟೇ ಅಲ್ಲ, ಪೊಲೀಸ್ ಮಿತ್ರ ಅಂತ ಇದೆ, ಟ್ರಾಫಿಕ್ ಫೈನ್ಸ್ ಒಂದು ಮಾಡ್ಯೂಲ್ ಇದೆ, ಆಮೇಲೆ ಹತ್ತಿರದಲ್ಲಿರೋ ಪೊಲೀಸ್ ಠಾಣೆಗಳ ಡೈರೆಕ್ಷನ್ನು ಮತ್ತು ಎಷ್ಟು ಕಿಲೋಮೀಟರ್ ಇದೆ ಅಂತ ಇದೆ, ಬೇರೆ ಎಲ್ಲ ಠಾಣೆಗಳ ಫೋನ್ ನಂಬರ್ಗಳು ಇದ್ದಾವೆ, ಅದು ಬಿಟ್ಟು ಟೆಲಿಫೋನ್ ರಿಜಿಸ್ಟ್ರಿ ಇದೆ, ಆಮೇಲೆ ಫ್ಯಾಕ್ಟ್ ಚೆಕ್ ಅಂತ ಇದೆ. ಯಾವುದೋ ಒಂದು ವಿಡಿಯೋ ಬಂದಿರ್ತೈತಿ, ಅದು ಫ್ಯಾಕ್ಟ್ಸ್ ಇರೋದಿಲ್ಲ, ಅದನ್ನು ಫ್ಯಾಕ್ಟ್ ಚೆಕ್ ಮಾಡಿದ್ದು ಅಂತ ಬರ್ತೈತಿ. ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಇದೆ. ಇವ್ರು FIR ಸರ್ಚ್ ಮಾಡ್ಕೋಬೋದು. ಅಲ್ಲಿ ಮಿಸ್ಸಿಂಗ್ ಪರ್ಸನ್ಸ್ ಬಗ್ಗೆ ಅದರದ್ದು ಫೋಟೋ ಮತ್ತು ಅವ್ರ ಚೆಹರೆ ಏನಿರ್ತೈತೆ ಅದನ್ನು ಸರ್ಚ್ ಮಾಡ್ಬೋದು. ಇದೆಲ್ಲ ವ್ಯವಸ್ಥೆ ಒಂದೇ ಒಂದು ಆ್ಯಪಲ್ಲಿ ಕ್ರೋಢೀಕರಿಸಿ ಮಾಡೋದು KSP ಆ್ಯಪ್. ಅದನ್ನು ಸಾರ್ವಜನಿಕರು ಸದ್ಬಳಕೆ ಮಾಡ್ಕೋಬೇಕು, ಉಪಯೋಗಿಸ್ಕೋಬೇಕು.